ಬೀದಿ ನಾಯಿಗಳ ನಿಯಂತ್ರಣಕ್ಕೆ ವಿಚಿತ್ರ ಆದೇಶ ಹೊರಬಿದ್ದಿದೆ. ಒಂದು ಬಾರಿ ಕಚ್ಚುವಂಥ ನಾಯಿಗೆ 10 ದಿನ ಬಂಧನ. ಒಂದು ನಾಯಿನಾದರೂ ಒಂದು ಬಾರಿ ಕಚ್ಚಿಬಿಟ್ರೆ 10 ದಿನಗಳ ಕಾಲ ನಾಯಿಯನ್ನು ಅರೆಸ್ಟ್ ಮಾಡಬೇಕು. 10 ದಿನಗಳ ಕಾಲ ಪ್ರಾಣಿ ಕೇಂದ್ರದಲ್ಲಿ ಅದು ಬಂಧನಕ್ಕೆ ಒಳಗಾಗಬೇಕು. ಅಂದರೆ ಕಚ್ಚಿದಂಥ ತಪ್ಪಿಗೆ ಅದಕ್ಕೆ ಶಿಕ್ಷೆಯಾಗಿ ಅದರ ಮನ ಪರಿವರ್ತನೆ ಆಗಬೇಕು ಅಂತ. 2 ಬಾರಿ ಏನಾದರೂ ನಾಯಿ ಕಚ್ಚಿಬಿಡ್ತು ಅಂತ ಹೇಳಿದ್ರೆ ಜೀವಾವಧಿ ಶಿಕ್ಷೆ, ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್. ಯಾವುದಕ್ಕೆ? ನಾಯಿಗೆ. ಪ್ರಾಣಿ ಕೇಂದ್ರದಿಂದ ಹೊರಗಡೆ ಬಿಡಲೇಬಾರ್ದು, ಅದನ್ನು ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಯಾರಾದರೂ ದತ್ತು ಪಡೆದುಕೊಂಡ್ರೆ ಮಾತ್ರ ಆ ಬಂಧನದಿಂದ ಅವುಗಳಿಗೆ ಮುಕ್ತಿ ಅಂಥೇಳಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಆದೇಶವನ್ನು ಮಾಡಿದೆ. ಆದೇಶದಲ್ಲಿರೋದೇನು? ಯಾವುದೇ ವ್ಯಕ್ತಿಗೆ ಬೀದಿ ನಾಯಿ ಕಚ್ಚಿದರೂ ಅದರ ಬಗ್ಗೆ ತನಿಖೆ ನಡೀಬೇಕು. ವ್ಯಕ್ತಿಗೆ ಕಚ್ಚಿದ ನಾಯಿಯನ್ನು ಬಂಧಿಸಿ ಪ್ರಾಣಿ ಕೇಂದ್ರಕ್ಕೆ ರವಾನಿಸಬೇಕು. ಪ್ರಾಣಿ ಕೇಂದ್ರದಲ್ಲಿ ಆ ನಾಯಿಗೆ ಕ್ರಿಮಿನಾಶಕ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಆ ಬಳಿಕ 10 ದಿನಗಳ ಕಾಲ ಪ್ರಾಣಿ ಕೇಂದ್ರದಲ್ಲಿ ವೀಕ್ಷಣೆ ಮಾಡಲಾಗುತ್ತೆ, ಅಬ್ಸರ್ವೇಷನ್ ಇಡಬೇಕಾಗುತ್ತೆ ಅದನ್ನು ಅಂತ. ಅದರ ನಡವಳಿಕೆಯಲ್ಲಿ ಅದರಲ್ಲಿ ಏನಾಗುತ್ತೆ, ಅದರ ನಡವಳಿಕೆಯಲ್ಲಿ ಏನಾದರೂ ಒಳ್ಳೆಯ ನಡವಳಿಕೆ ಕಂಡು ಬಂದರೆ, ಬದಲಾವಣೆ ಕಂಡು ಬಂದರೆ ಆಗ ಅದನ್ನು ಬಿಡುಗಡೆ ಮಾಡಬಹುದು. ಆ ನಡವಳಿಕೆಯಲ್ಲಿ ಬದಲಾವಣೆಗಳು ಕಂಡು ಬಂದಲ್ಲಿ ರಿಲೀಸ್ ಮಾಡ್ತಕ್ಕಂಥ ಮುನ್ನ ನಾಯಿಗೆ ಒಂದು ಮೈಕ್ರೋಚಿಪ್ಪನ್ನು ಅಳವಡಿಸ್ಬಿಡಬೇಕು. ಮೈಕ್ರೋಚಿಪ್ ನಾಯಿಯ ಚಲನವಲನದ ಮೇಲೆ ಮಾಹಿತಿ ಕೊಡ್ತಾ ಇರುತ್ತೆ. ಯಾರಾದರೂ ಕಲ್ಲು ಎಸೆದ ನಂತರ ಕಚ್ಚಿದ್ರೆ ಅದು ಪ್ರಚೋದಿತ ದಾಳಿ ಅಂತ ಕನ್ಸಿಡರ್ ಮಾಡಬೇಕು. ಈ ನಾಯಿಗೆ ಮೈಕ್ರೋಚಿಪ್ ಹಾಕ್ಬಿಟ್ಟಿರ್ತಾರಲ್ಲ, ಆಗ ಆ ನಾಯಿಗೆ ಯಾರಾದರೂ ಕಲ್ಲು ಎಸೆಯೋದು, ತೀಟೆ ಮಾಡೋದು, ಕೆಣಕೋದು ಮಾಡಿ ಆನಂತರ ನಾಯಿ ಕಚ್ಚಿದ್ರೆ ಅದು ಪ್ರಚೋದಿತ ದಾಳಿ. ಅಪ್ರಚೋದಿತ ದಾಳಿ ಅಲ್ಲ, ಅದು ಏನು ಪ್ರಚೋದನೆಯೇ ಮಾಡಲಿಲ್ಲ, ಸುಮ್ಮನೆ ನಮ್ಮ ಪಾಡನ್ನು ನಡ್ಕೊಂಡು ಹೋಗ್ತಾ ಇದ್ವಿ, ಅದಾಗದೇ ಬಂದು ಕಚ್ಚಿಬಿಡ್ತು ಅಂತ ಹೇಳ್ತಾರಲ್ಲ, ಅದು ಅಪ್ರಚೋದಿತ. ಈ ಕಲ್ಲು ಹೊಡೆಯೋದು, ಕೀಟ್ಲೆ ಮಾಡೋದು, ರೇಗಿಸೋದು, ಬಾಲ ಎಳೆಯೋದು, ಜಿಗಿಟೋದು ಮಾಡಿ ಆಮೇಲೆ ಕಚ್ಚಿತು ಅಂದರೆ ಅದು ಪ್ರಚೋದಿತ ದಾಳಿ ಅಂತ ಪರಿಗಣಿಸಬೇಕು. ಯಾರಾದರೂ ಇಚ್ಛಿಸಿದರೆ ನಾಯಿಗಳನ್ನು ದತ್ತು ಪಡೆಯಬಹುದು, ಬೀದಿಯಲ್ಲಿ ಬಿಡೋದಿಲ್ಲ ಅಂತ ಆ ವ್ಯಕ್ತಿ ಅಫಿಡೇವಿಟನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ಅಫಿಡೇವಿಟ್ ಉಲ್ಲಂಘನೆ ಮಾಡಿದ್ರೆ ಕಾನೂನಿನ ಪ್ರಕಾರ ಕ್ರಮ ಜರುಗುತ್ತೆ. ನಾಯಿಗೆ ಅಳವಡಿಸುವ ಮೈಕ್ರೋಚಿಪ್ನಿಂದಾನೇ ಎಲ್ಲ ಮಾಹಿತಿ ಸಂಗ್ರಹ ಆಗುತ್ತೆ ಅಂಥೇಳಿ ಸರ್ಕಾರದ ಆದೇಶ ಇದೆ.